ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ. ಈಗ ನಾನು ಸದ್ಯಕ್ಕೆ ಭಟ್ಕಳದ ಜಾಗಟೆ ಬೈಲು ಅನ್ನುವಂಥ ಒಂದು ಜಾಗ, ಇದು ಕಾಜಿಯಾ ಕಾಂಪೌಂಡ್ನ ಜಾಗದಲ್ಲಿದ್ದೀನಿ. ಮತ್ತು ಇದು ಭಟ್ಕಳದಲ್ಲಿ NH 66ಕ್ಕೆ ತಾಕೊಂಡು ತೆಂಗುದುಂಡಿ ಕ್ರಾಸ್ ಹತ್ರ, ಅಂದರೆ ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಪಂಪ್ ಹತ್ರ ಈ ಒಂದು ಜಾಗ ಅಥವಾ ಮೈದಾನ ಬರುತ್ತೆ. ಅತ್ಯಂತ ವಿಶಾಲವಾದಂಥ ಜಾಗ. ಇಲ್ಲಿ ಭಟ್ಕಳ ಉತ್ಸವಕ್ಕೆ ಎಲ್ಲ ತಯಾರಿ ನಡೆದಿದೆ. ಆ ಸಲುವಾಗಿ ನಾಳೆ ಅಂದರೆ 25ನೇ ತಾರೀಕಿಂದ ಒಟ್ಟು 4 ದಿನಗಳ ಕಾಲ 25, 26, 27, 28ನೇ ತಾರೀಕು ಇಲ್ಲಿ ಅದ್ದೂರಿಯಾದಂಥ ಭಟ್ಕಳ ಉತ್ಸವ ಕಾರ್ಯಕ್ರಮ ಇರುತ್ತೆ ಸ್ನೇಹಿತರೆ. ಇದು NH 66 ಮತ್ತು ಇದು ಭಟ್ಕಳ ಉತ್ಸವ ಆಗುವಂತ ಜಾಗ ಒಂಥರ ಮಧುವಣ ಗಿತ್ತಿ ತರ ಸಿಂಗಾರಗೊಂಡಿದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇದು ಭಟ್ಕಳದಲ್ಲಿ ಅತ್ಯಂತ ಅದ್ದೂರಿಯಾಗಿ ನಡೀತಾ ಇರುವಂತ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ಬಹುದು. ಕ್ರಿಯಾಶೀಲ ಗೆಳೆಯರ ಸಂಘ ಇಲ್ಲಿಯ ಒಂದು ಸಂಘಟನೆ ಮತ್ತು ಸ್ಥಳೀಯವಾಗಿ ಸಾಕಷ್ಟು ಸಾಮಾಜಿಕ ಕಾರ್ಯವನ್ನು ಮಾಡ್ಕೊಂಡು ಬಂದಿರುವಂತ ಒಂದು ಸಂಘಟನೆ ಕೂಡ ಆಗಿದೆ. ಸೊ ಆ ಸಂಘಟನೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹೀಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅಂದ್ರೆ ಈ ಒಂದು ಭಟ್ಕಳ ಉತ್ಸವದಲ್ಲಿ ದಿನಂಪ್ರತಿ ಅಂದ್ರೆ ಬೆಳಿಗ್ಗೆಯಿಂದ ಪ್ರಾರಂಭವಾಗಿ ಅನೇಕ ಮೇಳಗಳು ನಿಮಗೆ ಕಾಣಸಿಗುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಸಾಕಷ್ಟು ಮೇಳಗಳಿದೆ. ತುಂಬಾ ಸ್ಟಾಲ್ಗಳಿದೆ. 100ಕ್ಕೂ ಮಿಕ್ಕು ಇಲ್ಲಿ ಸ್ಟಾಲ್ಗಳನ್ನ ನೀವು ನೋಡ್ಬೋದು. ಅದನ್ನು ಕೂಡ ನಾನು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಮತ್ತು ಇದೆಲ್ಲ ಈ ಪಾರ್ಕಿಂಗ್ ಅಂತ ವ್ಯವಸ್ಥೆ ಮಾಡಿರೋ ಜಾಗ. ಇವಿಷ್ಟೇ ಅಲ್ಲ, ಇಲ್ಲಿಯ ಒಂದು ಪ್ಲಸ್ ಪಾಯಿಂಟೇ ಅದು ಅತ್ಯಂತ ವಿಶಾಲವಾದಂತ ಜಾಗ. ನಡ್ಕೊಂಡು ಹೋಗ್ತಾ ತೋರಿಸ್ತೀನಿ. ಮತ್ತು ಆಚೆಗೂ ಕೂಡ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಜಾಗವನ್ನ ಕಲ್ಪಿಸಲಾಗಿದೆ. ಇಲ್ಲಿ ನೋಡಿ, ಇದು 27ನೇ ತಾರೀಕು ಇಲ್ಲಿ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಕೂಡ ಇದೆ. ಸೊ ಆ ಕಾರಣಕ್ಕಾಗಿ ಒಂದಷ್ಟು ಸ್ಪಾನ್ಸರರ್ಸ್ ಪ್ರಾಯೋಜಕರು ಇದ್ದಾರೆ. ಆ ಸಲುವಾಗಿ ಅವ್ರದೆಲ್ಲ ಬ್ಯಾನರ್ಗಳನ್ನ ಇಲ್ಲಿ ಇಡ್ಲಾಗಿದೆ. ನೋಡಿ, ಇದು 27ನೇ ತಾರೀಕು ರಾತ್ರಿ 6:30ರಿಂದ ಶುರುವಾಗಿ ಈ ಒಂದು ಪಂದ್ಯಾಟ ಸಾಗುತ್ತೆ. ಅದು ವಾಲಿಬಾಲ್ ಪಂದ್ಯಾವಳಿ ತುಂಬಾ ರೇರ್ ಆಗಿ ಆಗೋದು. ಬನ್ನಿ, ಇದು ಭಟ್ಕಳ ಉತ್ಸವ 2025. ಇದು ಕಮಾನು ಕ್ರಿಯಾಶೀಲ ಗೆಳೆಯರ ಸಂಘ ಅಂತ ಕೆಳಗಡೆ ಇದೆ. ಇದು ಮುಖ್ಯ ಎಂಟ್ರಿ. ಇಲ್ಲಿಂದ ಭಟ್ಕಳ ಉತ್ಸವ ಪ್ರಾರಂಭ ಆಗುತ್ತೆ. ಇವರು ರಮೇಶ್ ಕಾರ್ವಿ ಅಂತ ಕ್ರಿಯಾಶೀಲ ಸಂಘದ ಅಧ್ಯಕ್ಷರು. ಎಲ್ಲರಿಗೂ ನಮಸ್ಕಾರ. ಭಟ್ಕಳದಲ್ಲಿ ಪ್ರಪ್ರಥಮವಾಗಿ ಫಸ್ಟ್ ಟೈಮ್ ನಾವು ಭಟ್ಕಳ ಉತ್ಸವವನ್ನು ನಿಮ್ಮೆಲ್ಲರ ಸಹಕಾರದಿಂದ, ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದಿಂದ ನಮ್ಮ ಕ್ರಿಯಾಶೀಲ ಗೆಳೆಯರ ಸಂಘವು ಇವತ್ತು ನಾಳೆ 25, 26, 27, 28 4 ದಿನಗಳ ತನಕ ನಾವು ಇಲ್ಲಿ ಉತ್ಸವಗಳನ್ನು ಆಯೋಜನೆ ಮಾಡಿದ್ದೇವೆ. ಈ ಉತ್ಸವದಲ್ಲಿ ಮೇಳಗಳು ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮಗಳು, ಅಮ್ಯೂಸ್ಮೆಂಟ್ ಪಾರ್ಕ್, ಹೀಗೆ 10 ಹಲವು ಬಗೆಯ ವಿವಿಧ ಬಗೆಯ ಒಂದು ಕಾರ್ಯಕ್ರಮಗಳು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಭಟ್ಕಳದ ಜನತೆ ಪ್ರತಿಯೊಂದು ಹಳ್ಳಿಗಳಿಂದಲೂ ಕೂಡ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾಕಂತ ಹೇಳಿದ್ರೆ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಿಮ್ಮೆಲ್ಲರ ಸಹಕಾರ ಬೇಕು. ಇವ್ರು ನಾಗರಾಜ್ ಅಂತ ನೋಡಿ, ಇಲ್ಲೆಲ್ಲ ಶಾಮಿಯಾನ ಮಗದೊಂದು ಲೈಟ್ಸ್ ಇವೆಲ್ಲ ವ್ಯವಸ್ಥೆ ಇವ್ರದೇ. ಬೃಂದಾವನ ಶಾಮಿಯಾನ ಇವು ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. 1 ವಾರದಿಂದ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಅದಕ್ಕಿಂತ ಹೆಚ್ಚಾಗಿ ಕ್ರಿಯಾಶೀಲ ಗೆಳೆಯರ ಸಂಘದ ಶ್ರಮ ತುಂಬಾ ಅದ್ವಿತೀಯವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಕೂಡ ತಿಂಗಳಿಂದ ಈ ಒಂದು ಕಾರ್ಯಕ್ರಮಕ್ಕಾಗಿ ಪೂರ್ವ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಇದು ಇಲ್ಲೊಂದು ಕೌಂಟರ್ ಇದೆ ನೋಡಿ, ನೀವೆಲ್ಲೇನು ನೋಡ್ತಾ ಇದ್ರಿ, ಇದು ಅಮ್ಯೂಸ್ಮೆಂಟ್ ಪಾರ್ಕ್. ಇದು ಜಾಯಿಂಟ್ ವೀಲ್ ಇದೆ, ಸ್ಲೈಡರ್ ಆಗ್ಲಿ ಮಗದೊಂದು ಅಮ್ಯೂಸ್ಮೆಂಟ್ ಪಾರ್ಕ್. ಮಕ್ಕಳು ಎಲ್ಲ ಆಡುವಂತ ಒಂದು ಆಟ ಆಡೋದಕ್ಕೆ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಲಾಗಿದೆ. ಒಂದು ಫುಲ್ ಪ್ಲೆಡ್ಜ್ಡ್ ಎಂಟರ್ಟೈನ್ಮೆಂಟ್ ಪ್ಯಾಕ್ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಇಲ್ಲಿಂದ ಸ್ಟಾಲ್ಗಳು ಪ್ರಾರಂಭ ಆಗುತ್ತೆ. ಎರಡೂ ಕಡೆ ಅಂದರೆ ಈ ಒಂದು ಗ್ರೌಂಡ್ ಇದೆಯಲ್ಲ, ಗ್ರೌಂಡ್ನ ಎರಡೂ ಭಾಗದಲ್ಲಿ ಸ್ಟಾಲ್ಗಳು ಸಿಗುತ್ತೆ. ಈಗಾಗಲೇ 100ಕ್ಕೂ ಮಿಕ್ಕಿ ಇಲ್ಲಿ ಸ್ಟಾಲ್ಗಳು ರಿಜಿಸ್ಟರ್ ಆಗಿದೆ. ಅಂದರೆ ನಿಮಗೆ ಸಾಕಷ್ಟು ವಿಧದ ಖಾದ್ಯಗಳು ಇಲ್ಲಿ ಸಿಗುತ್ತೆ. ಆನಂತರ ಗುಡಿ ಕೈಗಾರಿಕೆ ಮೇಳ ಇರುತ್ತೆ. ಆನಂತರ ಸ್ವದೇಶಿ ವಸ್ತುಗಳ ಮೇಳ ಇರುತ್ತೆ. ಸ್ವೀಟ್ಸ್ ಆಗಲಿ ಅಥವಾ ಚಾಟ್ಸ್ ಆಗಲಿ ಪ್ರತಿಯೊಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸಿಗುತ್ತೆ. ಇಲ್ಲೆಲ್ಲ ಸ್ಟಾಲೆಲ್ಲ ತಯಾರಿಗಳು ಅವರು ಮಾಡ್ಕೋತಾ ಇದ್ದಾರೆ. ಇಲ್ಲಿ ಗ್ರೌಂಡ್ನ ಎರಡೂ ಕಡೆಗೂ
ಸ್ಟಾಲ್ಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇಲ್ಲ ನೀವತ್ತೇ ಮಾಡ್ತಾ ಇದ್ರ ನೀವು? ನಾವು ಬತ್ರಿ ಅಂತ ಮಾಡಿದ್ರ? ನಾವು ಬತ್ರಿ ನೋಡಿ ಇಲ್ಲೇನೋ ಮಾಡ್ದವ್ರು ಮಾಡೋದು ಪಕೋಡ ಎಲ್ಲ. ನಾಳೆ ಕರೆಕ್ಟ್ ಆಗಿ ಬೆಳಿಗ್ಗೆ ಎಲ್ಲ ಸೆಟಪ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಸೆಟ್ ಮಾಡ್ತಾ ಇದಾರೆ ಅಲ್ಲಿ. ನಾಳೆ ಸಂಜೆಗಂತೂ ಪಕ್ಕ ಎಲ್ಲ ಸೆಟ್ ಆಗಿರುತ್ತೆ. ಬೆಳಿಗ್ಗೆ ಒಂಚೂರು ಆಗದೆ ಇರ್ಬೋದು, ಬಟ್ ಸಂಜೆಗಂತೂ ಎಲ್ಲವೂ ಸೆಟ್ ಆಗುತ್ತೆ. ಇಲ್ಲೆಲ್ಲ ಅಂಗಡಿಗಳು ಬರುತ್ತೆ, ಸಾಕಷ್ಟು ಅಂಗಡಿ ಇದೆ. ಆನಂತರ ನಿಮಗೆ ವೇದಿಕೆ ಅಂತ ತೋರಿಸ್ತೀನಿ ಸ್ನೇಹಿತರೆ. ಇದು ವೇದಿಕೆ ಇರುವಂತ ಜಾಗ. ಇಲ್ಲಿ ಅನೇಕ ಅಂದ್ರೆ ಡೈಲಿ 6:30ಕ್ಕೆ ಪ್ರಾರಂಭವಾಗಿ 7:30ವರೆಗೂ ಇಲ್ಲಿ ಸಾಕಷ್ಟು ಸಭಾ ಕಾರ್ಯಕ್ರಮಗಳು ಆಗುತ್ತೆ. ಮತ್ತು ಆನಂತರ ಇದೇ ಜಾಗದಲ್ಲಿ 7:30ರಿಂದ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ಅನೇಕ ಆರ್ಕೆಸ್ಟ್ರಾ ಆಗಲಿ ಅಥವಾ ರಸಮಂಜರಿ ಕಾರ್ಯಕ್ರಮ ಆಗಲಿ, ಜನಪದ ಶೈಲಿಯ ನೃತ್ಯ ಆಗಲಿ, ವಿವಿಧ ಶೈಲಿಯ ನೃತ್ಯಗಳು ಈ ಒಂದು ಜಾಗದಲ್ಲಿ ಆಗುತ್ತೆ. ಮತ್ತು ಹಾಗೆ ಇಲ್ಲಿ ವಾಲಿಬಾಲ್ ಪಂದ್ಯಾಟವು ಕೂಡ ಇದೇ ಜಾಗದಲ್ಲಿ, ಕರೆಕ್ಟ್ ಆಗಿ ಪರ್ಟಿಕ್ಯುಲರ್ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಇದೇ ಜಾಗದಲ್ಲಿ 27ನೇ ತಾರೀಕು ವಾಲಿಬಾಲ್ ಪಂದ್ಯಾವಳಿ, ಆಯ್ದ ತಂಡಗಳಿಂದ ವಾಲಿಬಾಲ್ ಪಂದ್ಯಾವಳಿ ಕೂಡ ಆಗುತ್ತೆ. ನೋಡಿ ವೇದಿಕೆ ನೋಡಿ, ತುಂಬಾ ದೊಡ್ಡದಾದಂತ ವೇದಿಕೆ ಇದು ನೋಡಿ. ಇದೆಲ್ಲ VIP ಸೈಡ್ ಇದು. ಆನಂತರ ಒಂದಷ್ಟು ಜಾಗ ಬಿಟ್ಟು ಇಲ್ಲಿಂದ ಹೌದಾ, ಅದು ಅಷ್ಟು ಬಿಟ್ಟು ಅದರ ನಂತರ VIP, ಅದ ನಂತರ ಸಾಮಾನ್ಯ ಜನರು ಅಲ್ವಾ? ಆ ಗೇಟ್ ಅದೇನ್ ಗೇಟ್ ಇದೆ, ಆ ಗೇಟ್ಗಿಂತ ಆಚೆಲ್ಲ ಸಾಮಾನ್ಯ ಜನರಿಗೆ ಅವಕಾಶ. ಒಟ್ಟಲ್ಲಿ 40-30 ಸ್ಟೇಜ್ ನೋಡಿ, ಅಂದ್ರೆ ಬೃಹತ್ತಾದಂತ ವೇದಿಕೆ ಇದು. ವೇದಿಕೆಯ ಬಲಗಡೆ ಇರುವಂತ ಸ್ಟಾಲ್ ಇದು. ಇಲ್ಲೂ ನಿಮ್ಗೆ ಸಾಕಷ್ಟು ಸ್ಟಾಲ್ ಇದೆ, ಒಂದಷ್ಟು ರಾಸ್ ಇದೆ. ನಾಳೆ ಅಂತೂ ಹಬ್ಬ ಅಂತ ಭಟ್ಕಳದ ಮಟ್ಟಿಗೆ ನಾಳೆ ಒಂದು ಹಬ್ಬದ ವಾತಾವರಣ. ನಾಳೆಯಿಂದ ಶುರುವಾಗಿ 28ರವರೆಗೂ ಇಲ್ಲೂ ಕೂಡ ಒಂದಷ್ಟು ಸ್ಟಾಲ್ ಇದೆ. ಸ್ನೇಹಿತರೆ, ಇದು ಭಟ್ಕಳ ಉತ್ಸವದ ಒಂದು ಜಾಗದ ಸಂಪೂರ್ಣ ವಿಡಿಯೋ ಮತ್ತು ಏನೆಲ್ಲ ಪ್ರೋಗ್ರಾಮ್ಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ. 25ರಿಂದ 28ವರೆಗೂ ಭಟ್ಕಳ ಉತ್ಸವ ಇಲ್ಲಿ ಅದ್ದೂರಿಯಾಗಿ ನಡೆಯುತ್ತೆ. ಅದೇ ಹುಡುಗ ಅವನೇ ಭಟ್ಕಳ ಉತ್ಸವ ಅದ್ದೂರಿಯಾಗಿ ನಡೆಯುತ್ತೆ. ಮತ್ತು ನಾನಂತೂ ಇಲ್ಲಿ ಭಟ್ಕಳ ಉತ್ಸವದಲ್ಲಿ ಹೆಚ್ಚಿನ ಸಮಯವನ್ನು ನಾನು ಇಲ್ಲಿ ಕಳಿತೀನಿ. ಬಟ್ ತಾವು ಕೂಡ ಈ ಜಾಗಕ್ಕೆ ಬನ್ನಿ ಮತ್ತು ಈ ಒಂದು ಐತಿಹಾಸಿಕವಾದಂತ ಉತ್ಸವವನ್ನ ತಾವು ಕೂಡ ಕಣ್ತುಂಬ್ಕೋಬೇಕು. ಯಾಕಂದ್ರೆ ಇದೆಲ್ಲ ತುಂಬಾ ರೇರ್ ಆಗಿ ಆಗುವಂಥದ್ದು. ಆ ಸಲುವಾಗಿ ಈ ಉತ್ಸವಕ್ಕೆ ತಾವೆಲ್ಲರೂ ಆಗಮಿಸಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.